ಶಾಮನೂರು ಸಾಮ್ರಾಜ್ಯಕ್ಕೆ ಲಗ್ಗೆ ಇಡುತ್ತಾ ಕಮಲ ಎನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ. ದಾವಣಗೆರೆ ಕ್ಷೇತ್ರಕ್ಕೆ ಬಿಜೆಪಿಯಿಂದ 4 ಅಭ್ಯರ್ಥಿಗಳಿದ್ದಾರಂತೆ. ಹಾಗಾದ್ರೆ ಯಾರು 4 ಬಿಜೆಪಿಯ ಅಭ್ಯರ್ಥಿಗಳು, ಯಾರು ಪೈಪೋಟಿ ಮಾಡ್ತಾ ಇದ್ದಾರೆ? ಅಲ್ಲಿ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ದಾವಣಗೆರೆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುತ್ತೆ. ಆ ಉಪಚುನಾವಣೆಗಾಗಿ ರೇಸ್ನಲ್ಲಿ ಬಿಜೆಪಿಯ 4 ಜನ ಅಭ್ಯರ್ಥಿಗಳಿದ್ದಾರೆ. ಮಾರ್ಚ್ ಅಥವಾ ಮೇ ತಿಂಗಳಲ್ಲಿ ನಡೆಯುವಂತಹ ಉಪಚುನಾವಣೆ ಏನಿದೆ ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಲಿಂದಾನೇ ಮಾಡಿಕೊಳ್ಳಲಾಗ್ತಾ ಇದೆ. ಮೊದಲು ಹೆಸರೇನಿದೆ, ಮೊದಲ ಹೆಸರು GM ಸಿದ್ದೇಶ್ವರ ಅಂತ ಹೇಳಲಾಗ್ತಾ ಇದೆ. ಮೊದಲ ಹೆಸರು ಕುಟುಂಬದ ಸದಸ್ಯರಿದ್ದರು. ಈಗ ಎರಡನೇ ಹೆಸರನ್ನು ನೋಡೋದಾದರೆ ಲೋಕಿಕೆರೆ ನಾಗರಾಜ್ ಅಂತ ಹೇಳ್ತಾ ಇದ್ದಾರೆ. ಮೂರನೇ ಹೆಸರು ಯಶವಂತ್ ರಾವ್ ಜಾಧವ್ ಏನಿದ್ದಾರೆ ಅವರು ಅಂತ ಹೇಳ್ತಾ ಇದ್ದಾರೆ. ಇನ್ನು 4ನೇ ಹೆಸರು ಅಂತ ನೋಡೋದಾದರೆ BG ಅಜಯ್ ಕುಮಾರ್. ಈ 4 ಜನ ಇದ್ದಾರೆ. ಈ 4 ಜನರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡೋದಂತೂ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಯಾರಿಗೆ ಸಿಗಬಹುದು ಟಿಕೆಟ್? ಹಾಗಾದರೆ ಬೈ ಎಲೆಕ್ಷನ್ ನಡೆದ್ರೆ ಆ ಎಲೆಕ್ಷನ್ನಲ್ಲಿ ಬಿಜೆಪಿ ಗೆಲ್ಲುತ್ತಾ ಅಥವಾ ಆಡಳಿತ ಪಕ್ಷದಲ್ಲಿರುವ ಕಾಂಗ್ರೆಸ್ ಇವರ ವಿರುದ್ಧವಾಗಿ ಯಾರನ್ನ ಕಣಕ್ಕಿಳಿಸುತ್ತೆ? ಅಲ್ಲಿ ಬಲಿಷ್ಠವಾದಂತಹ ಅಭ್ಯರ್ಥಿ ಯಾರನ್ನ ತರ್ತಾರೆ ಕಾಂಗ್ರೆಸ್ನಿಂದ? ಬಿಜೆಪಿಯವರಂತೂ ರೆಡಿಯಾಗಿದ್ದಾರೆ. 4 ಜನ ಈಗಾಗಲೇ ಇದ್ದಾರೆ. ಇವರಲ್ಲಿ ಯಾರಿಗಾದರೂ ಒಬ್ಬರಿಗೆ ಟಿಕೆಟ್ ಸಿಗುತ್ತೆ. ಇವರೇ ಬಿಟ್ಟು ಬೇರೆಯವರಿಗೆ ಕೊಡುವಂಥ ಸಾಧ್ಯತೆ ಅಂತೂ ಭಾಳ ಕಡಿಮೆ ಇದೆ. ಈ 4 ಜನರು ಪೈಪೋಟಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಲೋಕಸಭೆಯಲ್ಲಿ ಬಿಜೆಪಿ ಸೋಲನ್ನು ಕಂಡಿತ್ತು. ಇದು ಅಮಿತ್ ಶಾಗೆ ಸಾಕಷ್ಟು ಸಿಟ್ಟು ಕೂಡ ತರಿಸಿತ್ತಂತೆ. ಆ ಸಮಯದಲ್ಲಿ ರಾಜ್ಯ ಬಿಜೆಪಿ ನಾಯಕರ ಮೇಲೆ ಸಿಟ್ಟು ಮಾಡಿಕೊಂಡಿದ್ದರು ಅಮಿತ್ ಶಾ. ಆ ಸಮಯದಲ್ಲಿ ಈ ವೇಳೆ ಏನಾಗಿದೆ, ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಏನಿದ್ದಾರೆ ಅವರನ್ನು ಹಾಡಿ ಹೋಗಲಿದ್ದಾರೆ ಅಮಿತ್ ಶಾ ಅವರು. ಹೀಗಾಗಿ ಏನು ಬೈ ಎಲೆಕ್ಷನ್ ನಡೆಯುತ್ತೆ ಅದರಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಬಿಜೆಪಿ ಏನೇನು ತಂತ್ರಗಳನ್ನು ಮಾಡುತ್ತೆ ಗೆಲ್ಲೋಕೆ, ಇನ್ನು ಕಾಂಗ್ರೆಸ್ನವರು ಏನು ಮಾಡ್ತಾರೆ, ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ, ಈ 4 ಜನರಲ್ಲಿ ಒಬ್ಬರಿಗೆ ಯಾರಿಗೆ ಟಿಕೆಟ್ ಕೊಡುತ್ತೆ ಹೈಕಮಾಂಡ್. ಅಮಿತ್ ಶಾ ಏನು ಈ ಹಿಂದೆ ಸೋಲಾದಂತಹ ಸಮಯದಲ್ಲಿ ಕೋಪ ಮಾಡಿಕೊಂಡಿದ್ರು, ಬೇಜಾರು ಮಾಡ್ಕೊಂಡಿದ್ರು, ಅದನ್ನು ಈಗ ತೀರಿಸ್ಕೊಳ್ತಾರೆ. ಇಲ್ಲಿ ಗೆದ್ದು ಏನು ಹೇಳ್ತಾರೆ ಈ ನಾಯಕರುಗಳಿಗೆ? ಯಾರು ಸೂಕ್ತವಾದಂಥ ವ್ಯಕ್ತಿ ಅಂತ ಅನಿಸುತ್ತೆ ಬಿಜೆಪಿಗೆ? ಶಾಮನೂರು ಶಿವಶಂಕರಪ್ಪ ಅವರ ನಿಧನ ಆಗಿದೆ. ಅವರ ನಿಧನ ಹಿನ್ನೆಲೆಯಲ್ಲಿ ಆ ಕ್ಷೇತ್ರದ ಖಾಲಿ ಇದೆ MLA ಸ್ಥಾನ. ಹೀಗಾಗಿ ಅದಕ್ಕೆ ಚುನಾವಣೆ ನಡೀಲೇಬೇಕು. ಚುನಾವಣೆ ನಡೆಯುತ್ತೆ ಅನ್ನೋದಾದರೆ ಯಾರು ಬರ್ತಾರೆ, ಹೊಸದಾಗಿ ಯಾರು ಆಯ್ಕೆ ಆಗ್ತಾರೆ, ಬಿಜೆಪಿಯವರು ಕಾಂಗ್ರೆಸ್ನವರು? ಮಾರ್ಚ್ ಅಥವಾ ಮೇ ತಿಂಗಳಲ್ಲಿ ಚುನಾವಣೆ ಆಗುವಂತಹ ಸಾಧ್ಯತೆ ಇದೆ, ಉಪಚುನಾವಣೆ. ಆ ಚುನಾವಣೆಗೆ ಈಗಲಿಂದಲೇ ಎಲ್ಲ ರೀತಿಯ ಸಿದ್ಧತೆ ಆಗ್ತಾ ಇದೆ. ಅಮಿತ್ ಶಾ ಅವರು ಕೂಡ ಈ ಒಂದು ವಿಚಾರದಲ್ಲಿ ಯೋಚನೆ ಮಾಡ್ತಾ ಇರಬಹುದು. ಸಿದ್ದೇಶ್ವರ ಆಗಿರಬಹುದು, ಲೋಕಿಕೆರೆ ನಾಗರಾಜ್ ಆಗಿರಬಹುದು, ಯಶವಂತ ರಾವ್ ಆಗಿರಬಹುದು, ಮತ್ತು ಅಜಯ್ ಕುಮಾರ್ ಏನಿದ್ದಾರೆ, ಇವರು 4 ಜನ ಇದ್ದಾರಲ್ಲ, ಇವರಲ್ಲಿ ಯಾರಿಗಾದ್ರೂ ಒಬ್ಬರು ಟಿಕೆಟ್ ಸಿಗುತ್ತೆ. ಇನ್ನು ಉಳಿದಂಥವ್ರು ಇವರಿಗೆ ಬೆಂಬಲ ಮಾಡಬೇಕಾಗುತ್ತೆ. ಹೈಕಮಾಂಡ್ ಹೆಂಗೆ ಹೇಳುತ್ತಾ ಹಂಗೆ ಕೇಳಬೇಕಾಗುತ್ತೆ. ಇನ್ನು ಕಾಂಗ್ರೆಸ್ನಲ್ಲಿ ಕೂಡ ಅದೇ ರೀತಿಯಾಗಿದೆ. ಆದರೆ ಕಾಂಗ್ರೆಸ್ನವರು ಯಾರನ್ನ ಇಳಿಸ್ತಾರೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಟಿಕೆಟ್ ಕೊಡೋದಂತೆ ಈ 4 ಜನರಲ್ಲಿ ಒಬ್ಬರಿಗೆ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಏನಾಗಿತ್ತು, ಬಿಜೆಪಿಗೆ ಸೋಲಾಗಿರುತ್ತೆ. ಆ ಸೋಲಿನಿಂದ ಅಮಿತ್ ಶಾ ಅವರು ಸಿಟ್ಟಾಗಿರ್ತಾರೆ. ಈಗ ಆ ಸೋಲಿನ ಸೇಡನ್ನು ತೀರಿಸ್ಕೊಳ್ಳುವಂತಹ ಸಮಯ ಬಂದಿದೆ. ಬಿಜೆಪಿ ಏನಾದರೂ ತಂತ್ರಗಾರಿಕೆಯನ್ನು ಮಾಡಿ ಗೆಲ್ಲುತ್ತಾ ಅಥವಾ ಇಲ್ಲ? ಯಾವಾಗಲೂ ಕೂಡ ಬೈ ಎಲೆಕ್ಷನ್ ನಡೆದಾಗ ಒಂದು ಮಾತಿದೆ, ಯಾವ ಪಕ್ಷ ಅಧಿಕಾರದಲ್ಲಿರುತ್ತೆಯೋ ಆ ಪಕ್ಷಕ್ಕೆ ಜಾಸ್ತಿ ಪ್ಲಸ್ ಪಾಯಿಂಟ್ ಇರುತ್ತೆ, ಆ ಪಕ್ಷದ ಅಭ್ಯರ್ಥಿಗಳೇ ಜಾಸ್ತಿ ಗೆಲ್ತಾರೆ, ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಆಗುತ್ತಾ? ಇಲ್ಲ, ಬಿಜೆಪಿ ಅಭ್ಯರ್ಥಿ ಏನಾದರೂ ಗೆಲ್ತಾರೆ? ಕಾದು ನೋಡಬೇಕು ಈ ಒಂದು ವಿಚಾರದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.